ನಾನು ಸಾವಿಯಲ್ಲಿದ್ದ ಪೇಸ್ಟ್ ರೆಡಿ ಮಾಡತ್ತೀನಿ. ಅದಕ್ಕೆ 1 ಕಪ್ ಬೇಸನ್ ಅಂದರೆ ಕಡಲೆ ಹಿಟ್ಟು, ಆಮೇಲೆ ಸಾಲ್ಟ್, ಸ್ವಲ್ಪ ಅರಿಶಿನ ಪುಡಿ, ಹಸಿ ಖಾರ, ಡಿಪೆಂಡ್ ಖಾರ ಅವರು ಎಷ್ಟು ಬೇಕಷ್ಟು ಯೂಸ್ ಮಾಡ್ಬೋದು. ನಾವು ಜಾಸ್ತಿ ಖಾರ ತಿಂತೀವಿ, ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ. ಅಜ್ವಾನ ಅದನ್ನು ಈ ಥರ ತಿಕ್ಕಿನ ಹಾಕಬೇಕು, ಅಂದ್ರೆ ಸ್ಮೆಲ್ ಚಲೋ ಬರ್ತೈತಿ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕೋನು ಫಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಭಾಳ ಅಳಕನೂ ಆಗಬಾರ್ದು, ಭಾಳ ಗಟ್ಟಿನೂ ಆಗಬಾರ್ದು, ಮೀಡಿಯಮ್ ಇರಬೇಕು. ಈ ಕನ್ಸಿಸ್ಟೆನ್ಸಿ ಒಳಗಿರ್ಬೇಕು. ಇದು ಈಸಿ ಮೆಥಡ್. ಈಗ ಇದು ಪೇಸ್ಟ್ ರೆಡಿ ಆಗೈತಿ. ಇದು ಸಾವಿಯಲ್ಲಿ ಇದನ್ನು ಈಗ ಚೆನ್ನಾಗಿ ತೊಳ್ಕೊಂಡೆಲ್ಲ ತಂದೇನಿ. ಇದಕ್ಕೆ ಯಾವ ಥರ ಹಚ್ಕೋಬೇಕಂದ್ರೆ ಈ ಥರ ಪೇಸ್ಟ್ ಹಿಂಗೆ ಅಪ್ಲೈ ಮಾಡಬೇಕು. ಫುಲ್ ನೀಟಾಗಿ ಅಪ್ಲೈ ಮಾಡಬೇಕು. ಭಾಳ ತಿಕ್ಕು ಬೇಡ, ಭಾಳ ತಿನ್ನು ಬೇಡ, ಮೀಡಿಯಮ್. ಯಾಕಂದ್ರೆ ಅದು ಬೇಯಕ್ಕೆ ಮತ್ತು ಜಾಸ್ತಿ ಟೈಮ್ ತೊಗೋತೈತಿ. ಈ ಥರ ಮಾಡಿ ಈಗ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಈಗ ತಮ್ಮಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋಬೇಕು. ಈಗ ರೆಡಿ ಮಾಡಿಟ್ಟು ಸಾವಿಯಲ್ಲಿ ಈ ಥರ ಇಟ್ಕೋಬೇಕು. ಇದಿಟ್ಟು ಲೋ ಫ್ಲೇಮ್ ಒಳಗನ್ನು ಬೇಯಿಸ್ಬೇಕು. ಈಗ ಒಂದು ಸೈಡ್ ಆಗಿರ್ತೈತಿ, ನೆಕ್ಸ್ಟ್ ಟರ್ನ್ ಮಾಡಿ ಹಾಕಬೇಕು. ಲೋ ಫ್ಲೇಮ್ ಒಳಗೆ ಇಡಬೇಕು, ಜಾಸ್ತಿ ಉರಿ ಹಾಕಿದ್ರೆ ಹತ್ತೈತಿ. ಈಗ ಮತ್ತೆ ಪ್ಲೇಟ್ ಮುಚ್ಚಬೇಕು. ಇವಾಗ ಎರಡು ಕಡೆದು ಬೆಂದಿದೆ ಇಲ್ವೋ ಚೆಕ್ ಮಾಡಬೇಕು. ಈ ಕಡೆನೇ ಆಗಿದೆ. ಇವಾಗ ಇದನ್ನ ಈ ಥರ ಮಧ್ಯ ಕಟ್ ಮಾಡ್ಕೋಬೇಕು. ನೀವು 2 ಪೀಸ್ ಆದರೂ ಮಾಡ್ಕೊಳ್ಳಿ, ಬೇಕಾದರೆ 3 ಪೀಸ್ ಆದರೂ ಮಾಡ್ಕೋಬೋದು. ಈ ಥರ ಕಟ್ ಮಾಡ್ಕೋಬೇಕು. ಇವಾಗ ಮತ್ತೆ ಒಂದು ಸ್ವಲ್ಪ ಆಯಿಲ್ ಹಾಕ್ತೀನಿ. ಇವಾಗ ಗ್ಯಾಸ್ ಆಫ್ ಮಾಡಿ ಹಾಗೆ ಪ್ಲೇಟ್ನ ಮುಚ್ಚಿಬಿಡಬೇಕು. ಆಮೇಲೆ ಸ್ವಲ್ಪ ಸ್ಟೀಮಲ್ಲೇ ಬೇಯುತ್ತೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡು ಬಿಟ್ಟರೆ ಪೂರ್ತಿ ರೆಡಿ ಆಗಿಬಿಡುತ್ತೆ. ಅಡುಗೆ ರೆಡಿ ಆಗೈತಿ, ಟೇಸ್ಟ್ ಮಾಡೋಣ.